ಆತ ಯಾರು, ಎಂತೆಂಥ ಅವಾಂತರಗಳನ್ನು ಮಾಡಿದ ಹಾಗೂ ಆತ ಒಂದು ಬುಡಕಟ್ಟು ಜನಾಂಗವನ್ನೇ ಸರ್ವನಾಶ ಮಾಡಿದ. ನಮಸ್ಕಾರ ಸ್ನೇಹಿತರೆ. ಹೌದು, ಒಂದು ಬುಡಕಟ್ಟು ಜನಾಂಗವನ್ನೇ ಸಂಪೂರ್ಣ ನಾಶವಾಗಲು ಕಾರಣಕರ್ತನಾದ ಆತನೇ ಕ್ರಿಸ್ಟೋಫರ್ ಕೊಲಂಬಸ್. ಆತ ಜನಿಸಿದ್ದು 1451ರಲ್ಲಿ ಇಟಲಿಯ ಜೆನವಾ ಎಂಬ ಕರಾವಳಿ ಪ್ರದೇಶದಲ್ಲಿ. ಹಾಗಾಗಿ ಬಾಲ್ಯದಲ್ಲೇ ಸಮುದ್ರದ ಬಗ್ಗೆ ಕುತೂಹಲ ಮೂಡಿಸಿಕೊಂಡಿದ್ದ. ಆತ ಖಗೋಳಶಾಸ್ತ್ರ, ಇತಿಹಾಸ ಹಾಗೂ ಭೂಗೋಳಶಾಸ್ತ್ರದ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದ. ಯುವಕನಾಗಿದ್ದಾಗಲೇ ನಾರ್ತಲ್ಲಿ ಇರೋ ಬ್ರಿಟಿಷ್ ಐಲ್ಸಿಂದ ಹಿಡಿದು ಆಫ್ರಿಕಾದ ಘಾನಾವರೆಗೂ ಅದೆಷ್ಟೋ ಬಾರಿ ಸಮುದ್ರ ಮಾರ್ಗದಲ್ಲಿ ಚಲಿಸಿ ಅನುಭವವಿತ್ತು. ಒಂದಿನ ಈತನಿಗೆ ಒಂದು ಪ್ಲ್ಯಾನ್ ಹೊಡೆಯುತ್ತೆ. ಭಾರತದ ಲಾಭದಾಯಕ ಮಸಾಲೆಗಳ ವ್ಯಾಪಾರದಿಂದ ಹೇಗಾದರೂ ಮಾಡಿ ಲಾಭ ಪಡೆದುಕೊಳ್ಳಬೇಕು. ಸೊ ಅದಕ್ಕಾಗಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಯೋಜನೆಯೊಂದನ್ನು ಅಭಿವೃದ್ಧಿಪಡಿಸುತ್ತಾನೆ. ಅದೇನೆಂದರೆ, ಭೂಮಿ ಹೇಗಿದ್ರೂ ದುಂಡಗಿದೆ. ಪೋರ್ಚುಗಲ್ನ ಲಿಸ್ಬನ್ನಿಂದ ದಕ್ಷಿಣದ ಕಡೆ ಹೋಗಿ ಭಾರತ ಹುಡುಕೋ ಬದಲು ಲಿಸ್ಬನ್ನಿಂದಾನೋ ಅಥವಾ ಕೆನರಿ ಐಲ್ಯಾಂಡ್ಸ್ನಿಂದಾನೋ ನೇರವಾಗಿ ಅಂದರೆ ಪಶ್ಚಿಮ ಸಮುದ್ರದ ಮೂಲಕ ಭೂಮಿಯ ಒಂದು ಸುತ್ತು ಹಾಕಿದರೆ ಡೈರೆಕ್ಟಾಗಿ ಈಸ್ಟಲ್ಲಿ ಇರೋ ಇಂಡಿಯಾನೋ ಇಲ್ಲ ಕಡೆ ಪಕ್ಷ ಚೈನಾಗಾದರೂ ಹೋಗಿ ತಲುಪಬಹುದು ಎಂದು ಪ್ಲ್ಯಾನ್ ಮಾಡಿದ.